ಬೆಲೆ ಏರಿಕೆಯ ಬೇಗಿಯಲ್ಲಿ ಬೇಯ್ತಾ ಇರುವಂತಹ ಬೆಂಗಳೂರಿಗರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಶಾಕ್ ಅನ್ನು ಕೊಡಲಿಕ್ಕೆ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಫಿಕ್ಸ್ ಆಗಿದೆ. ಜಲಮಂಡಳಿಯಿಂದ ಸರ್ಕಾರಕ್ಕೆ ದರ ಏರಿಕೆಯ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. 4 ಮಾದರಿಯಲ್ಲಿ ದರ ಏರಿಕೆಯ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಸರ್ಕಾರದ ಮುಂದೆ 4 ಆಯ್ಕೆಯನ್ನು ಜಲಮಂಡಳಿ ಇಟ್ಟಿರುವಂತಹದ್ದು. ಎಷ್ಟು ಪರ್ಸೆಂಟೇಜ್ ದರ ಏರಿಕೆ ಮಾಡಬೇಕು ಅನ್ನೋದರ ಪ್ರಸ್ತಾವನೆ ಇದಾಗಿದೆ. ಕೆಲವೇ ದಿನಗಳಲ್ಲಿ ದರ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರ ನಿರ್ಧರಿಸುತ್ತೆ. ಈ ಮೂಲಕ ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ಬೆಂಗಳೂರಿಗರಿಗೆ ಮತ್ತೊಂದು ಬರೆಯನ್ನು ಎಳೆಯಲಿಕ್ಕೆ ರಾಜ್ಯ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇದೆ. BWSSB ಅಂದರೆ ಜಲಮಂಡಳಿ ಈಗ ಬೆಂಗಳೂರಿನಲ್ಲಿ ನೀರಿನ ದರವನ್ನು ಏರಿಕೆ ಮಾಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿರುವಂಥದ್ದು. ಗೃಹ ಸಚಿವ DCM DK ಶಿವಕುಮಾರ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಹಿಂಟನ್ನು ಕೊಟ್ಟಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಈಗ ಜಲಮಂಡಳಿಯಿಂದ ರಾಜ್ಯ ಸರ್ಕಾರಕ್ಕೆ ದರ ಏರಿಕೆಯ ಪ್ರಸ್ತಾವನೆ ಸಲ್ಲಿಕೆ ಆಗಿರುವಂಥದ್ದು ಬಹುತೇಕ ಮತ್ತೊಂದು ಬೆಲೆ ಏರಿಕೆಯ ಬರೆ ಬೆಂಗಳೂರಿಗರಿಗೆ ಬೀಳುವಂತಹದ್ದು ಖಚಿತ ಆದಂತೆ ಕಾಣಿಸ್ತಾ ಇದೆ. ಈ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಯಾವಾಗ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಬಹುದು, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಲೋಕೇಶ್ ಸದ್ಯಕ್ಕೆ? ಪ್ರೇಮ್, ಸರ್ಕಾರ ಅಧಿಕೃತವಾಗಿ ಇನ್ನೊಂದು 15 ದಿನಗಳ ಒಳಗಡೆ ಘೋಷಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ದರ ಏರಿಕೆ ಎಷ್ಟು ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಅನ್ನೋದ್ರ ಬಗ್ಗೆ ಜಲಮಂಡಳಿ ಸರ್ಕಾರದ ಮುಂದೆ 4 ಆಯ್ಕೆಗಳನ್ನ ಇಟ್ಟಿರುವಂತದ್ದು. ಮೊದಲನೇದಾಗಿ 20ರಿಂದ 30% ಏರಿಕೆ ಮಾಡುವಂತದ, 30ರಿಂದ 40% ಏರಿಕೆ ಮಾಡುವಂತದ, ಈ ರೀತಿಯಾಗಿ 4 ಆಯ್ಕೆಗಳನ್ನ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದೆ. ಸರ್ಕಾರ ಯಾವುದನ್ನ ಆಯ್ಕೆ ಮಾಡುತ್ತೆ ಅನ್ನುವಂಥದ್ದು ಕುತೂಹಲಕಾರಿ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಕೂಡ ಈ ಹಿಂದೆ ಜಲಮಂಡಳಿ ಜೊತೆ ಸಭೆ ಮಾಡಿ ವರದಿಯ ಸಲ್ಲಿಕೆ ಮಾಡಿದ ಬಳಿಕ ವರದಿಯಲ್ಲಿ ಪ್ರಸ್ತಾವನೆಯ ವರದಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಆ ಪರ್ಸೆಂಟೇಜ್ ಪ್ರಕಾರವಾಗಿ ಏರಿಕೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಬಹುತೇಕವಾಗಿ ಬೆಂಗಳೂರಿಗೆ ಮತ್ತೊಂದು ಬೆಲೆ ಏರಿಕೆ ಬಿಸಿ ತಟ್ಟೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಮೂಲಗಳ ಪ್ರಕಾರವಾಗಿ 20ರಿಂದ 25% ಏರಿಕೆ ಮಾಡಬಹುದು ಅಂತ ಹೇಳಲಾಗ್ತದೆ. ಅದಕ್ಕೂ ಜಾಸ್ತಿನೇ ಆಗ್ಬೋದು ಅಥವಾ ಕಡಿಮೆನೇ ಆಗ್ಬೋದು, ಹೇಳಲಿಕ್ಕೆ ಬರಲ್ಲ. ಆದ್ರೆ ಇನ್ನೊಂದು 15 ದಿನಗಳಲ್ಲಿ ನೀರಿನ ದರ ಏರಿಕೆ ಆಗೋದು ಫಿಕ್ಸ್ ಅನ್ನೋದು ಈಗ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.